ಸ್ವಾದಿಗಳು ಕಂಡು ತೇರ ನಡೆರುತ್ತ ಹವ ಕೈದಲನು ಆಗುತ್ತೀರಿ. ಆರಿಗಂಜುವನಲ್ಲ ಎನ್ನುವುದವರ ನಿಲ್ಲಿಸಿ ಅರ್ಜುನ ತಾನೆ ಬರುವಟ್ಟ ನನಗೆ ಮರಣಕ್ಕೆ ದುಮ್ಮಿದ ನಮ್ಮ ಪಟುಭಟರನ್ನು ತಾಮ್ರಧ್ವಜನು ಗಾರುಗಡಿಸಿದ್ದಾನೆ ಎಂದಾದ್ರೆ ಇವ ಯಾರಿಗಂಜುವವನಲ್ಲ ಎನ್ನುವುದು ಸ್ಪಷ್ಟ. ತಾಮ್ರಧ್ವಜ ಯಾರಿಗೂ ಅಂಜುವವನಲ್ಲ, ಆದರೆ ಈ ಪಾರ್ಥ ಯಾರ್ಯಾರಿಗೂ ಅಂಜುವವನಲ್ಲ. ರಣಕ್ಷೇತ್ರಕ್ಕೆ ನಾನೇ ತುಮ್ಮಿಕ್ಕಬೇಕಾಗಿದೆ. ಹಾಗಾಗಿ ಹೊರಡುವ ಪರಿ ಅಮಿತ ಸಂಭವ ಸರಳ ಸೈವರೆಯಲ್ಗೆ ನಗುತ ತಾಮ್ರಧ್ವಜವು ಪಾಲುಗುಣನುಳ್ ಇಂತೆಂದನು. ನಿಜವಾದ ದ್ವಂದ್ವ ಪ್ರಾರಂಭ ಆದದ್ದು ಈಗ. ಕಾರಣ ಏನು? ನಾರದರಾಡಿದ ಮಾತು ಮಾರುತಿಯ ಕೇತನ, ಅಗ್ನಿದತ್ತವಾದಂತಹ ರಥ, ಗಾಂಧೀವಧಾರಿಯಾಗಿ ಅರ್ಥ ಬರುತ್ತಾನೆ. ಆದರೆ ಮೊನ್ನೆ ಎನ್ನುವ ಹಾಗೆ ನಾವು ತಿಳಿದ ಸತ್ಯ, ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಅನಲ ರಥ ಉರಿದುರಿದು ಹೋಯ್ತಂತೆ. ಭತ್ತದ ಬತ್ತಳಿಕೆ ಇಲ್ಲ, ಗಾಂಡೀವೂ ಇಲ್ಲ. ಮಾರುತಿ ಕೇವಲ ಪ್ರತಿಮೆಯಾಗಿದ್ದಾನೆ. ಇದು ನಾವು ಕೇಳಿದ ಸತ್ಯ. ಆದರೆ ಒಮ್ಮೆ ನಾವು ಪಾರ್ಥರಥವನ್ನು ಕಂಡಾಗ ದ್ವಂದ್ವಕ್ಕೊಳಗಾದದ್ದಂತೂ ಹೌದು ತಾನೆ. ಪಾರ್ಥನಹುದೋ ಅಲ್ಲವೋ ಎನ್ನುವ ಹಾಗೆ. ಯಾಕೆ ಬಂದಂತಹ ಬೇರೆ ಬೇರೆ ರಥ, ಅದರ ಕೇತನ, ಇವುಗಳನ್ನೆಲ್ಲ ಕಂಡಾಗ ಪಾರ್ಥನೇ ಬರುತ್ತಾನೆನ್ನುವ ನಮ್ಮ ನಿರೀಕ್ಷೆ ಸುಳ್ಳಾಗಿತ್ತು. ಆದರೆ ಈಗ ಕೇತನವನ್ನು ಕಂಡಾಕ್ಷಣ ಬರುವ ಠೀವಿ ಇದನ್ನೆಲ್ಲ ಕಂಡಾಗ ನಮ್ಮ ಪಾರ್ಥ ಹೌದು ಅನ್ನುವುದು ಸ್ಪಷ್ಟ ಆಯಿತು. ಹಾಗಾಗಿ ತಡ ಮಾಡುವುದಲ್ಲ, ಕರೆದು ಮಾತನಾಡಿಸ್ತೇನೆ.